ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಮಡೆನೂರ್ ಮನು ವಿರುದ್ಧ ದೂರು ಕೊಡಲು ಸ್ಟೇಷನ್ಗೆ ಹೋಗುತ್ತಿದ್ದ ವೇಳೆ ಅವನ ಹೆಂಡತಿ ದಿವ್ಯಾ ಮುಂದೆ ಬಂದು ನಾಯಿಗೆ ಹೊಡೆದಂಗೆ ಹೊಡೆದಿದ್ದಾನೆ ಎಂದು ಸಂತ್ರಸ್ತೆ ಹೇಳಿಕೆ ನೀಡಿದ್ದಾರೆ. ಹೌದು ವೀಕ್ಷಕರೇ, ಮಡೆನೂರ್ ಮನು ಪತ್ನಿ ದಿವ್ಯಾ ಅವರಿಂದ ನನ್ನ ಜೀವನ ಹಾಳಾಗಿದೆ. ಅಲ್ಲದೆ ಮಡೆನೂರ್ ಮನುಗೆ ಅವರ ಹೆಂಡತಿ ದಿವ್ಯಾ ದೊಡ್ಡ ಸಪೋರ್ಟ್ ಇದೆ ಎಂದು ಸಂತ್ರಸ್ತೆ ಹೇಳಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳುತ್ತೇವೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಹೌದು ವೀಕ್ಷಕರೇ, ಕಾಮಿಡಿ ಕಿಲಾಡಿಗಳು ಸೀಸನ್ 2ರ ವಿನ್ನರ್ ಹಾಗೂ ನಟ ಮಡೆನೂರ್ ಮನು ವಿರುದ್ಧ ಕಿರುತೆರೆ ನಟಿ ಸಾಲು ಆರೋಪಗಳನ್ನು ಮಾಡಿದ್ದರು. ಸಂತ್ರಸ್ತೆ ನೀಡಿದ ದೂರಿನ ಮೇರೆಗೆ ಮಡೆನೂರ್ ಮನು ಅರೆಸ್ಟ್ ಆಗಿದ್ದಾನೆ. ಮಡೆನೂರ್ ಮನುವನ್ನು 4 ದಿನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಹೀಗಿರುವಾಗಲೇ ಈ ಹಿಂದೆ ಒಮ್ಮೆ ಮಡೆನೂರ್ ಮನು ವಿರುದ್ಧ ದೂರು ಕೊಡಲು ಸ್ಟೇಷನ್ಗೆ ಹೋಗುತ್ತಿದ್ದ ವೇಳೆ ಹೆಂಡತಿ ಸಪೋರ್ಟ್ ತೆಗೆದುಕೊಂಡು ನನಗೆ ನಾಯಿಗೆ ಹೊಡೆದಂಗೆ ಹೊಡೆದಿದ್ದಾನೆ ಎಂದು ಸಂತ್ರಸ್ತೆ ಕಣ್ಣೀರು ಹಾಕಿದ್ದಾರೆ. ಹೌದು ವೀಕ್ಷಕರೇ, ಏಪ್ರಿಲ್ 18ನೇ ತಾರೀಕು ನಾನು ಕಂಪ್ಲೇಂಟ್ ಕೊಡುವುದಕ್ಕೆ ಹೋಗುತ್ತಿದ್ದೆ. ನಾನು ನಿನಗೆ ಅವತ್ತು ತಾಳಿ ಕಟ್ಟಿದ್ದೇನೆ, ಹೆಂಡತಿ ಅಂತ ಒಪ್ಪಿಕೊಳ್ಳುತ್ತೇನೆ, ಆಗ ಯಾವ ಕೇಸ್ ಆಗಲ್ಲ ಅಂತ ಹೇಳಿ ಮನು ನನ್ನನ್ನು ತಡೆದು ಆ ದಿನ ದೊಡ್ಡ ಜಗಳ ಮಾಡಿದ್ದ. ಇವಳು ನನ್ನ ಹೆಂಡತಿ, ನೀವು ಯಾರೂ ಅಡ್ಡ ಬರುವ ಹಾಗಿಲ್ಲ ಅಂತ ಹೇಳಿ ನನ್ನ ಅಣ್ಣ ಮತ್ತು ಫ್ರೆಂಡ್ಸ್ ಮುಂದೆ ಕೈ ಹಿಡಿದು ಎಳೆದುಕೊಂಡು ಹೋಗಿ ಕಾರಲ್ಲಿ ಕುಳಿಸಿಕೊಳ್ಳುತ್ತಾನೆ. ನಂತರ ಅವರ ಮನೆ ಹತ್ತಿರ ಹೋದ. ಹೆಂಡತಿ ಸಪೋರ್ಟ್ ಸಿಕ್ಕಿತು ಅಂತ ಹೇಳಿ ಹೆಂಡತಿ ಮುಂದೆ ನನಗೆ ನಾಯಿಗೆ ಹೊಡೆದಂಗೆ ಹೊಡೆಯುತ್ತಾನೆ. ಅವಳು ಕೆಟ್ಟದಾಗೆಲ್ಲ ಮಾತನಾಡಿದ್ದಾಳೆ. ಸ್ಟೇಷನ್ ಮೆಟ್ಟಿಲು ಹತ್ತಬೇಡ ಅಂತೆಲ್ಲ ಆವಾಜ್ ಹಾಕಿದ್ದಾಳೆ ಎಂದು ಸಂತ್ರಸ್ತೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ. ಹೌದು ವೀಕ್ಷಕರೇ, ಅವನ ಹೆಂಡತಿ ದೊಡ್ಡ ನಾಟಕವಾಡುತ್ತಿದ್ದಾಳೆ. ಗಂಡ ಹೆಂಡತಿ ಇಬ್ಬರೂ ದೊಡ್ಡ ಡ್ರಾಮಾ ಆರ್ಟಿಸ್ಟ್ಗಳು. ಮನು ಅವರ ಹೆಂಡತಿಗೆ ನಾನೇ ಸ್ವತಃ ಕಾಲ್ ಮಾಡಿ ಹೇಳಿದ್ದೇನೆ. ಅದೆಲ್ಲ ಪ್ರೂಫ್ ಕೂಡ ನನ್ನ ಹತ್ತಿರ ಇದೆ. ಈಗ ನೋಡಿದ್ರೆ ನನಗೆ ಏನೂ ಗೊತ್ತೇ ಇಲ್ಲ, ಸುಳ್ಳು ಹೇಳುತ್ತಿದ್ದಾರೆ, ನನ್ನ ಗಂಡ ಅಂತವನಲ್ಲ, ನಾನು ನಂಬುತ್ತೇನೆ ಅಂತ ಹೇಳುತ್ತಿದ್ದಾರೆ ಎಂದು ಮನು ಹೆಂಡತಿ ದಿವ್ಯಾ ಬಗ್ಗೆ ಸಂತ್ರಸ್ತೆ ಮಾತನಾಡಿದ್ದಾರೆ. ಅವರಿಬ್ಬರು ಪ್ಲಾನ್ ಮಾಡಿಕೊಂಡು ನನಗೆ ಹೊಡೆಯೋಕೆ ಬಂದಿದ್ದರು. ಅವತ್ತು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ನಾವು ಆನ್ಲೈನ್ ಕಂಪ್ಲೇಂಟ್ ಕೊಡೋದಕ್ಕೆ ಹೊರಟಿದ್ದೆವು. ಪೊಲೀಸ್ನವರು ನಮ್ಮ ಮನೆಗೆ ಬಂದಿದ್ದರು. ಅದೆಲ್ಲವೂ ಪ್ರೂಫ್ ಇದೆ. ಸುಮ್ಮನೆ ತನಿಖೆ ಆಗಲ್ಲ. ನಾನು ಏನು ಆರೋಪ ಮಾಡಿದ್ದೇನೆ ಅದೆಲ್ಲವೂ ಸತ್ಯ. ಅವಳು ಸರಿಯಿಲ್ಲ. ನೀವು ಹೊರಗಡೆ ಏನಾದರೂ ಮಾಡಿ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಗಂಡನಿಗೆ ಸಪೋರ್ಟ್ ಆಗಿ ನಿಂತಿದ್ದಾಳೆ. ಅವಳಿಂದ ನನ್ನ ಜೀವನ ಹಾಳಾಗಿದೆ. ಅವಳು ನೆಟ್ಟಗೆ ಇದ್ದಿದ್ದರೆ ಇವತ್ತು ನನ್ನ ಜೀವನ ಹಾಳಾಗುತ್ತಿರಲಿಲ್ಲ ಎಂದು ಸಂತ್ರಸ್ತೆ ಕಣ್ಣೀರು ಹಾಕಿದ್ದಾರೆ. ಹೌದು ವೀಕ್ಷಕರೇ, ಇಲ್ಲಿ ಹೆಂಡತಿ ಸರಿ ಇದ್ದಿದ್ದರೆ ಅವರ ಗಂಡನಿಂದ ಇನ್ನೊಬ್ಬರ ಮನೆ ಹಾಳಾಗುತ್ತಿರಲಿಲ್ಲ. ಸರಿ, ಇಷ್ಟೆಲ್ಲ ವಿಷಯ ಗೊತ್ತಾಯಿತು ಅಲ್ವಾ? ಇಷ್ಟಾದ ಮೇಲಾದರೂ ನನ್ನ ಗಂಡನ ಮೇಲೆ ನನಗೆ ನಂಬಿಕೆ ಇದೆ ಎನ್ನುತ್ತಿದ್ದಾಳೆ. ಇಂಥವರಿಗೆ ಏನು ಹೇಳೋಣ ಎಂದು ಸಂತ್ರಸ್ತೆ ಪ್ರಶ್ನೆ ಮಾಡಿದ್ದಾರೆ. ಇವಿಷ್ಟಾಗಿತ್ತು ವೀಕ್ಷಕರೇ, ಮಡೆನೂರ್ ಮನು ಬಗೆಗಿನ ಕಂಪ್ಲೇಂಟ್ನ ಸಂಕ್ಷಿಪ್ತ ವಿವರಣೆಗಳು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.